ಕನಕದಾಸ ಅಧ್ಯಯನ ಕೇಂದ್ರ ಈ ಕಳೆದ 5 ವರ್ಷಗಳ ಹಿಂದೆ ತತ್ವಪದಗಳು ಕರ್ನಾಟಕದಲ್ಲಿ ರಚನೆಯಾದಂತಹ ಕನ್ನಡದಲ್ಲಿ ರಚನೆಯಾದಂತಹ ಒಟ್ಟು ತತ್ವಪದಗಳ ಸಂಪುಟಗಳನ್ನು ಹೊರತಂದಿದೆ. ಇಡೀ ಕನ್ನಡ ಸಾಹಿತ್ಯದಲ್ಲಿ ಇಷ್ಟು ವಿಸ್ತಾರವಾದ ಸಾಹಿತ್ಯ ಪ್ರಕಾರ ಮತ್ತೊಂದಿಲ್ಲ. ವಚನ ಸಂಪುಟಗಳು ಕೂಡ 15, ಕೀರ್ತನೆಗಳ ಸಂಪುಟಗಳು ಕೂಡ 20 ಆಗಿವೆ. ಅತಿ ಹೆಚ್ಚು ವಿಸ್ತಾರವಾಗಿರ್ತಕ್ಕಂಥ ಸಾಹಿತ್ಯ ಮೊತ್ತ ಕನ್ನಡದಲ್ಲಿ ರಚನೆ ಆಗಿದ್ದು ಅಂದರೆ ಅದು ತತ್ವಪದ ಸಾಹಿತ್ಯ. ಇನ್ನೊಂದು ಬಹಳ ಗಮನಿಸಬೇಕಾದ ಸಂಗತಿ ಅಂದರೆ ಈ ತತ್ವಪದ ಸಾಹಿತ್ಯದ ಮುಖ್ಯವಾದ ಪಾಲು ಮತ್ತು ಮೌಲಿಕವಾದ ಪಾಲು ಕಲ್ಯಾಣ ಕರ್ನಾಟಕ ಭಾಗದಿಂದ ರಚನೆಯಾಗಿದೆ. ಇಲ್ಲಿ ಒಂದು 16 ತತ್ವಪದಕಾರರು ಜಾಗತಿಕ ಮಟ್ಟದ ದಾರ್ಶನಿಕರ ಸರಿಗಟ್ಟುವ ರೀತಿಯಲ್ಲಿ ತತ್ವಪದಗಳ ರಚಿಸಿದ್ದು ಕಂಡು ಬರ್ತದೆ. 16, 17, 18ನೇ ಶತಮಾನವನ್ನ ಕನ್ನಡ ಸಾಹಿತ್ಯದಲ್ಲಿ ಸಾಹಿತ್ಯ ಚರಿತ್ರೆಕಾರರು ಅದನ್ನು ಕತ್ತಲ ಯುಗ ಅಂತ ಕರೆದಿದ್ರು. ಅಂದ್ರೆ ಆವಾಗ ಯಾವ ಸಾಹಿತ್ಯವು ರಚನೆ ಆಗಿಲ್ಲ ಕರ್ನಾಟಕದಲ್ಲಿ. ವಿಜಯನಗರದ ಪತನದೊಂದಿಗೆ ಕನ್ನಡದಲ್ಲಿ ಸಾಹಿತ್ಯ ರಚನೆನೇ ಆಗಲಿಲ್ಲ ಅನ್ನುವಂಥ ಒಂದು ಶರ ಬರೆದಿದ್ರು. ಆದರೆ ಅದೇ ಹೊತ್ತಿನಲ್ಲಿ 16, 17, 18ನೇ ಶತಮಾನದಲ್ಲಿ ನಮ್ಮ ಇವತ್ತಿನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳ ದೊಡ್ಡ ದೊಡ್ಡ ತತ್ವಪದಕಾರರಾಗಿ ಹೋಗಿದ್ರು. ಇಲ್ಲಿ ಕಡ್ಕೊಳ ಮಡಿವಾಳಪ್ಪ, ಕೈನೂರು ಕೃಷ್ಣಪ್ಪ, ತೆಲುಗಬಾಳ್ ರಾವಪ್ಪ, ರಾಂಪುರದ ಬಕ್ಕಪ್ಪ, ಕೂಡ್ಲೂರು ಬಸಲಿಂಗಪ್ಪ ಮತ್ತು 20-25ಕ್ಕಿಂತ ಹೆಚ್ಚು ಅಂದರೆ ಎಲ್ಲ ಜಾತಿ ಧರ್ಮದವರು ಮುಸ್ಲಿಂ ತತ್ವಪದಕಾರರು. ಮೋಟ್ನಳ್ಳಿ ಹಸನ್ ಸಾಬ್, ಇಲ್ಲಿನೇ ವಸ್ತಾದಪ್ಪ ಅಂತ ಕರಿತಕ್ಕಂಥ ಮೋಟ್ನಳ್ಳಿ ಹಸನ್ ಸಾಬ್, ಚನ್ನೂರ್ನ ಜಲಾಲ್ ಸಾಹೇಬ್, ರುಕ್ನುದ್ದೀನ್ ಕಲ್ಕಂಬ, ಎಷ್ಟು ಜನ ಹೆಸರುಗಳನ್ನು ತೆಗೆದುಕೊಳ್ಳೋಕ್ಕೂ ಸಾಧ್ಯವಿರಲಾರ್ದಷ್ಟು ತತ್ವಪದಕಾರರು ಇಲ್ಲಿ ಆಗಿ ಹೋಗಿದ್ರು. ಆ ದಂಡಿನ ಅಂದರೆ ಬೀದರ್ನ ತುದಿಯಿಂದ ಹಿಡಿದುಕೊಂಡು ಕೊಪ್ಪಳದವರೆಗೆ ಒಂದು 100 ತತ್ವಪದಕಾರರು ಸಿಗ್ತಾರೆ. ಮತ್ತು ಅದೇ ಕಾಲ ಸಂದರ್ಭದಲ್ಲಿ ನಮ್ಮ ಪುರಾಣಗಳ ರಚನೆ ಆಗಿತ್ತು, ಜನಪದ ಸಾಹಿತ್ಯ ರಚನೆ ಆಗಿತ್ತು, ವ್ಯಗ್ಗಳವಾಗಿರ್ತಕ್ಕಂಥ ಸಾಹಿತ್ಯ ರಚನೆ ಆಗಿತ್ತು. ಸಾಹಿತ್ಯ ಚರಿತ್ರೆ ಬರೆದವರಿಗೆ ನಮ್ಮ ನಾಡಿನ ಬಗ್ಗೆ ಲಕ್ಷ್ಯನೇ ಇರಲಿಲ್ಲ. ಸ್ವತಂತ್ರ ನಂತರದ ಭಾರತದಲ್ಲಿ ಸಾಹಿತ್ಯ, ಕನ್ನಡ ಸಾಹಿತ್ಯ ಅಂದ್ರೆ ಮೈಸೂರಿನ ಸುತ್ತಮುತ್ತಲಿನ ಮಾತ್ರ ಸಾಹಿತ್ಯ ಅಂತ ತಿಳ್ಕೊಂಡ್ರು. ನಮ್ಮ ಭಾಗದವರಿಗೆ ಕನ್ನಡನೇ ಬರೋದಿಲ್ಲ ಅನ್ನುವಂಥ ಒಂದು ತಪ್ಪು ಗ್ರಹಿಕೆ ಅವರಿಗಿತ್ತು, ನಿಮ್ಗೆ ಗೊತ್ತಿರಬೇಕು. ಅಂಥ ಸಂದರ್ಭದಲ್ಲಿ ನಮ್ಮ ನಾಡಿನ ಸಾಹಿತ್ಯವನ್ನು, ಸಾಹಿತ್ಯದ ಸಿರಿವಂತಿಕೆ ಸೊಬಗನ್ನು ಮತ್ತು ಅದರ ವೈಶಿಷ್ಟ್ಯವನ್ನು ಎತ್ತಿ ಹಿಡಿದಿರ್ತಕ್ಕಂಥವ್ರು ತತ್ವಪದಕಾರರು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ನಾಡಿನಲ್ಲಿ ಸೌಹಾರ್ದ ಮತ್ತು ಸಾಮರಸ್ಯ ಎತ್ತಿ ಹಿಡಿದಿರ್ತಕ್ಕಂಥವ್ರು, ಅದರ ಜೊತೆಗೆ ಒಂದು ದಾರ್ಶನಿಕ ಹೊಳವನ್ನು ಕೊಟ್ಟಿರ್ತಕ್ಕಂಥವ್ರು. ಕೇವಲ ಸಾಮಾನ್ಯ ನಾವೇನು ತಿಳ್ಕೊಂಡೇವು ಭಾಳ ದಿವಸದವರೆಗೆ, ನಮ್ಮ ಭಾಗದಲ್ಲಿ ಭಜನಾ ಮೇಳಗಳಿಲ್ಲದ ಹಳ್ಳಿಗಳೇ ಇಲ್ಲ, ಭಜನಾ ಸಂಘಗಳಿಲ್ಲದ ಹಳ್ಳಿಗಳೇ ಇಲ್ಲ. ಒಂದೊಂದು ಊರಾಗ 4 ಭಜನೆ ಸಂಘಗಳವ. ನಮ್ಮಲ್ಲಿ ಒಂದು ಊರು ನಮ್ಗೆ ಕಲ್ಯಾಣ ಕರ್ನಾಟಕದಾಗ ಈ ಊರಾಗ ಒಂದು ಭಜನಿ ಮೇಳ ಇಲ್ಲಪ್ಪ ಅನ್ನುವಂಥ ಊರು ಸಿಗೋದು ಭಾಳ ದುರ್ಲಭ. ಅಷ್ಟರ ಮಟ್ಟಿಗೆ ಭಜನೆಗಳು ನಮ್ಮವರ ಬದುಕನ್ನು ನಿರ್ವಹಿಸಿದ್ದು. ಆದರೆ ನಾವೇನು ಮಾಡಿದೆವು ಗೊತ್ತೇನ್ರಿ, ಆಧುನಿಕ ವಸಾಹತುಶಾಹಿ ಕಣ್ಣೋಟದಿಂದ ನಮ್ಮ ಲೋಕವನ್ನು ಗ್ರಹಿಸುವಾಗ ನಾವು ಹೇಳಿಬಿಟ್ವಿ, ಭಜನೆ ಮಾಡುವ ಬಾಯಿಗಳಿಗಿಂತ ವಿಚಾರ ಮಾಡುವ ತಲೆಗಳು ಬೇಕು ಅಂತ ಹೇಳಿ ನಮ್ಮ ಭಜನಾ ಗೋಷ್ಠಿಗಳಲ್ಲಿರ್ತಕ್ಕಂಥ ಜೀವಂತಿಕೆ, ಅಲ್ಲಿರ್ತಕ್ಕಂಥ ದಾರ್ಶನಿಕ ಪಾರಮ್ಯವನ್ನು ಗಮನಿಸಲಿಲ್ಲ ನಾವು. ತೀರ ಇತ್ತೀಚೆಗೆ ಅದರ ವೈಶಿಷ್ಟ್ಯವನ್ನು ಮತ್ತೆ ನಮ್ಮ ಭಾಗದ ಜನ, ಈಗ ಮೋಟ್ನಳ್ಳಿ ಹಸನ್ ಸಾಹೇಬ್ರ ಮ್ಯಾಗೆ ನಮ್ಮ ಸುಭಾಷ್ ಚಂದ್ರ ಅವರು PhD ಮಾಡಿದ್ರು. ಮಡಿವಾಳಪ್ಪನ ಬಗ್ಗೆ ನಾನು ಕೆಲಸ ಮಾಡಿದೆ. ಭಾಳ ಜನ ಇಲ್ಲಿ ಕೂಡ್ಲೂರು ಬಸಲಿಂಗಪ್ಪನ ಮೇಲೆ ಕೆಲಸ ಮಾಡಿದ್ರು, ರಾಂಪುರ ಬಕ್ಕಪ್ಪನ ಮೇಲೆ ಕೆಲಸ ಮಾಡಿದ್ರು. ಕೆಲಸ ಮಾಡಿ ನಾವೆಲ್ಲ PhD ಥೀಸಸ್ಗಳನ್ನ ಪ್ರೊಡ್ಯೂಸ್ ಮಾಡಿ ಆ ಭಾಗದ ಜನರಿಗೆ ತೋರಿಸಿದಾಗ ಅವ್ರಿಗೆ ಗೊತ್ತಾಯ್ತು, ಓಹೋ ಇಲ್ಲಿ ಒಂದು ದೊಡ್ಡ ಸಾಹಿತ್ಯದ ತವನಿಧಿ ಇದೆ ಅಂತ ಹೇಳಿ. ಇಂಥ ತತ್ವಪದ ಸಾಹಿತ್ಯವನ್ನು ಕುರಿತಂತೆ, ಹಾಡುಗಾರಿಕೆ ಕುರಿತಂತೆ ಇತ್ತೀಚೆಗೆ ನಮ್ಮ ಹುಡುಗರು ಅವಜ್ಞೆಗೊಳಗಾಗಿದ್ದಾರೆ. ನಾವೇನು ತಿಳ್ಕೊಂಡೇವ್ರಿ, ಭಜನಿ ಮಾಡೋರು ಅಂದ್ರೆ ಕೆಲಸ ಇರಲಾರ್ದವ್ರು, ಹೊತ್ತು ಹೋಗ್ಲಾರ್ದವ್ರು, ತೀರಾ ಸಾಮಾನ್ಯರು, ಗಮನಿಸಬೇಕಾದವರು ಅಲ್ಲ ಅಂತಿಕೊಂಡು ಹೇಳಿ ಅವರನ್ನು ನಾವು ಊರು ಹೊರಗಿಟ್ಟೆವು. ಅವ್ರನ್ನ ಗಮನಿಸಲಿಲ್ಲ ನಾವು. ಅದ್ಭುತವಾದ ಗಾಯಕರಿದ್ರಿ ನಮ್ಮಲ್ಲಿ, ಯಾವತ್ತೂ ಅವ್ರನ್ನ ಗಮನಿಸಿಲ್ಲ, ಅವ್ರನ್ನ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ, ಅವುಗಳನ್ನ ದಾಖಲೆ ಮಾಡಲಿಲ್ಲ, ಅದು ಹೊರಟೋಯ್ತು. ಈಗ ನಮ್ಮ ಭಜನೆ ಪದಗಳನ್ನು ಆ ಭಾಗದ ಜನ ಈ ಸಿನಿಮಾ ಜಗತ್ತಿನ ಅಲ್ಲಿದೊಂದು ಲೈನ್, ಇಲ್ಲಿಂದೊಂದು ಲೈನ್, ಅಲ್ಲಿದೊಂದು ಲೈನ್ ತೆಗೆದು ಆಧುನಿಕ ಈ ಹಾಡುಗಳ ಮಟ್ಟುಗಳನ್ನು ಬಳಸಿಕೊಂಡು, ವಿಶೇಷವಾಗಿ ಆಧುನಿಕ ವಾದ್ಯ ಪರಿಕರಗಳನ್ನು ಬಳಸಿಕೊಂಡು TV ಒಳಗೆ ಹಾಡು ಕೂಡಲೇ ನಮ್ಮ ಹುಡುಗರು ಬಾಯಿ ತೆರೆದ್ರು. ಅವ್ರ ಹಳ್ಳಿ ಒಳಗೆ ಹಾಡೋದಕ್ಕಿಂತ ಅದ್ಭುತವಾದ ಹಾಡು ಹಾಡುವಂಥವ್ರು. ಅದು ಗೊತ್ತಿಲ್ಲ ನಮ್ಮ ಹುಡುಗರಿಗೆ. ಮಾಧ್ಯಮಗಳಲ್ಲಿ ಬಂದ ನಂತರನೇ ಅದರ ಮಹತ್ವ ಅಂತ ತಿಳಿತಾರೆ ನಮ್ಮ ಜನ. ತಮ್ಮ ಪಕ್ಕದಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸುವಂಥ ಹಂತಕ್ಕೆ ಅವರಿಲ್ಲ. ಹಿಂಗಾಗಿ ಈ ತತ್ವಪದ ಸಾಹಿತ್ಯವನ್ನು ಮೊಟ್ಟ ಮೊದಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೂಲಕ ಪ್ರಕಟ ಮಾಡಿದ್ದು ಒಂದು ದೊಡ್ಡ ಸಾಧನೆ, ಇದು ಹೆಗ್ಗಳಿಕೆ. ಇದು 50 ಸಂಪುಟಗಳು ಬಂದು ಇನ್ನೂ 104 ಸಂಪುಟಗಳು
ಬರ್ತಾವೆ. ಕನಕದಾಸ ಅಧ್ಯಯನ ಕೇಂದ್ರ, ರಾಷ್ಟ್ರೀಯ ಸಂತ ಕವಿ ಕನಕದಾಸ ಅಧ್ಯಯನ ಕೇಂದ್ರ ಅಂತಿತ್ತು. ನಾವೆಲ್ಲ ನಿಂತು ನೋಡ್ರಿ ಇಷ್ಟು ತತ್ವಪದ ಸಾಹಿತ್ಯ ಇದೆ, ಇದ್ರ ಮ್ಯಾಗ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಆ ದೊಡ್ಡ ಯೋಜನೆ ಒಳಗೆ ನಮ್ಮ ನಾಯಕರು ಕೂಡ ಇದ್ರು, ಲಿಂಗೇರಿ ಅವರು ಇದ್ರು. ತತ್ವಪದ ಆಯ್ಕೆ ಮತ್ತು ಪ್ರಕಟಣೆ ಸಂದರ್ಭದಲ್ಲಿ ಇವರು ಕೂಡ ಕೆಲಸ ಮಾಡಿದ್ದಾರೆ. ನಾವು ತೋರಿಸಿದ ನಂತರ ಅವಾಗದು ಸಂತ ಕವಿ ಕನಕದಾಸ ಮತ್ತು ತತ್ವಪದ ಅಧ್ಯಯನ ಕೇಂದ್ರ ಅಂತ ಬದಲಿ ಮಾಡಬೇಕಾದ, ತಿದ್ದುಪಡಿ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ಸೃಷ್ಟಿಯಾಯಿತು. ಯಾಕಂದ್ರೆ ತತ್ವಪದಗಳ ಮೇಲೆ ಇನ್ನೂ ಕೆಲಸ ಆಗಿಲ್ರಿ ನಮ್ಮಲ್ಲಿ. ಈಗ ಪ್ರಥಮ ಹಂತದ ಕೆಲಸ ಆಗಿತ್ತು ಅಂದ್ರೆ ಕೇವಲ ಸಂಪಾದನೆಗಳು ಆಯ್ಕೆ ಮಾಡಿ ಅದನ್ನು ಫಸ್ಟ್ ಪ್ರಕಟ ಮಾಡಿ, ಇಲ್ಲಿವರೆಗೆ ಪ್ರಕಟನ ಆಗಿದ್ದಿಲ್ಲ, ಎಷ್ಟು ಅಪ್ರಕಟಿತವಾಗಿ ಜನರ ಬಾಯಿಯೊಳಗ ತಲೆಯೊಳಗೆ ಉಳಿದಿದ್ದು. ಯಾಕೆ ನಮ್ಮವ್ರು ಏನ್ ತಿಳ್ಕೊಂಡ್ರು, ಅದೇನ್ ಗಾಂಪರು ಕೆಲ್ಸಕ್ಕೆ ಬರಲಾರ್ದವ್ರು ಯಾವ್ದೋ ಊರ್ ಹೊರಗಿನ ದೇವಾಲಯದಾಗ ಅಥವಾ ಗುಡಿ ಪೌಳ್ಯಾಗ ಅಥವಾ ಸತ್ತಾಗ ರಾತ್ರಿ ಹಾಡಿಸೋವಂತ ಅಷ್ಟೇ ತಿಳಿದಿದ್ದ ನಾವು. ಹೌದಲ್ಲ, ರಾತ್ರಿ ಬೆಳಗಿನ ಜಾಗರಣೆಯಲ್ಲಿ ತತ್ವಪದಗಳು ಇರಲಾರ್ದೇನೆ ಇವತ್ತಿಗೂ ಕೂಡ ಯಾರ ಶವ ಸಂಸ್ಕಾರಗಳು ನಮ್ಮಲ್ಲಿ ಆಗುದಿಲ್ಲ. ಹೌದಲ್ಲ. ಆಮೇಲೆ ಅದ್ಭುತವಾದ ಹಾಡುಗಳಿವೆ, ನೀವೆಲ್ಲ ಕೇಳಿರ್ತೀರಿ ಈ ಭಾಗದಲ್ಲಿ ಜನ. ಕಾಯ ದೇಹ ಜೀವ, ಕಾಯ ದೇಹದ ಸಂಬಂಧ, ಗುರು, ಇವೆಲ್ಲ ಗುರು ಪರಂಪರೆಗಳು ತಿಳ್ಕೊರಿ. ಗುರುಮಾರ್ಗಗಳು, ಗುರು ಪರಂಪರೆಗಳು. ಗುರು ಪರಂಪರೆಯಲ್ಲಿ ದೇವರ ಅಸ್ತಿತ್ವ ಇಲ್ಲ, ಅಲ್ಲಿ ಗುರುನೇ ದೇವರಲ್ಲಿ. ಗುರುಮಾರ್ಗಗಳು, ಗುರು ಗದ್ದಿಗೆಗಳು. ಆಮೇಲೆ ಬಹಳ ಮುಖ್ಯವಾಗಿ ತತ್ವಪದಕಾರರ ಗದ್ದಿಗಳ ವೈಶಿಷ್ಟ್ಯ ಅಂದ್ರೆ ಇವು ಜಾತ್ಯತೀತವಾದವುಗಳು. ಜಾತಿಯ ಸೋಂಕಿಲ್ಲ ಇಲ್ಲಿ, ಲಿಂಗ ವಿವಕ್ಷೆ ಇಲ್ಲ ಇಲ್ಲಿ, ವರ್ಗದ ಸಮಸ್ಯೆ ಇಲ್ಲ ಇಲ್ಲಿ. ಗುರು ಗದ್ದಿಗೆಗಳಲ್ಲಿ ಯಾರನ್ನೋ ಬರ್ತಾರೆ, ಗುರುವಿನ ಶಿಶು ಮಕ್ಕಳಾಗ್ತಾರೆ, ಹೌದಲ್ಲ, ಗುರುವಿನ ಅನುಸಂಧಾನ ಮಾಡ್ಲಿಕ್ಕೆ ಹೊರಟೋಗ್ತಾರೆ. ಹಿಂಗಾಗಿ ತತ್ವಪದಕಾರರ ಗದ್ದುಗೆಗೆ ಬಹಳ ದೊಡ್ಡ ಅನುಯಾಯಿಗಳ ಪರಂಪರೆ ಇದೆ ರೀ. ಬಹಳ ದೊಡ್ಡ ಶಿಷ್ಯ ಕೂಡ್ಲೂರು ಬಸಲಿಂಗಪ್ಪನ ಹೋರಿ, ನೀವು ಜಾತ್ರೆಗೆ, ರಾಂಪುರದ ಬಕ್ಕಪ್ಪನ ಜಾತ್ರೆಗೆ ಹೋರಿ, ತಿಂತುಡಿ ಮೋನಪ್ಪನ ಜಾತ್ರೆಗೆ ಹೋರಿ, ಕಡ್ಕೊಳ ಮಡಳಪ್ಪನ ಜಾತ್ರೆಗೆ ಹೋರಿ. ಈ ಸಾಂಸ್ಥಿಕ ಧರ್ಮಗಳು, ಸಾಂಸ್ಥಿಕ ದೇವಾಲಯಗಳಲ್ಲಿ ಇದ್ದಂತ ನಿರ್ಬಂಧಗಳಲ್ಲಿಲ್ಲ. ಯಾರನ್ನೂ ಬರ್ತಾರೆ, ಎಲ್ಲೋ ಕೂಡ್ತಾರ, ಹಾಡ ಹಾಡ್ತಾರೆ, ಜಯ ಹೊಡಿತಾರೆ, ಜಯ ಉಗ್ಗಡಿಸ್ತಾರ, ಹೋಗ್ತಾರ. ಹೌದಿಲ್ಲ. ಏಕಲಾಕ ಪಾಚೋ ಪೀರ ಪೈಗಂಬರ್ ಕಾಶಿಪತೆ ಹರ ಹರ ಮಹಾದೇವ ಮೌನ ದೀನ್ ಅಂತ ಹೊಡಿತಕ್ಕಂಥ, ಜಗಾಯಿಸ್ತಕ್ಕಂಥ ಒಂದು ಶೈಲಿ ಇರ್ತಕ್ಕಂಥದ್ದು ಇಲ್ಲೇ ಇಲ್ಲಿ. ಕೊಡೆಕಲ್ ಪರಂಪರೆ ಇರ್ಬೋದು, ಮಡಿವಾಳಪ್ಪನ ಪರಂಪರೆ ಇರ್ಬೋದು, ಮೋನಪ್ಪಯ್ಯನ ಪರಂಪರೆ ಇರ್ಬೋದು, ರಾಂಪುರ ಬಕ್ಕಪ್ಪನ ಪರಂಪರೆ ಇರ್ಬೋದು. ಇಂಥ ಒಂದು ತತ್ವಪದಕಾರ ಕುರಿತು ಮೊಟ್ಟ ಮೊದಲನೇದಾಗಿ ಸಂಗ್ರಹ ಆಗಿ ಪ್ರಕಟ ಆಯಿತು. ಅದಾದ ನಂತರ ಅವುಗಳ ಹಾಡುಗಾರಿಕೆ ಇದಲ್ಲ, ಆ ಹಾಡುಗಾರಿಕೆಯ ಮಟ್ಟಗಳು ಆ ಶೈಲಿಗಳು ಇತ್ತೀಚೆಗೆ ಕಳೆದು ಹೋಗ್ತಾ ಇವೆ. ಅವುಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ ದಾಟಿಸ್ಬೇಕು. ಮುಂದಿನ ಜನಾಂಗ ಇವುದರ ಆಕರ್ಷಣೆಯನ್ನು ಇಟ್ಕೊಂಡು ಇವುಗಳನ್ನ ಅನುಸರಿಸಲಿಕ್ಕೆ ಸಾಧ್ಯ ಆಗ್ಬೇಕನ್ನುವ ದೃಷ್ಟಿಯಿಂದ ಬೇರೆ ಬೇರೆ ಭಾಗದಲ್ಲಿ ತತ್ವಪದ ಹಾಡುಗಾರರ ಸಮಾವೇಶ ಅಧ್ಯಯನ ಸಂಸ್ಥೆಯ ವತಿಯಿಂದ ಮಾಡ್ತಾ ಇದ್ದೀವಿ. ಹಾಡುಗಾರರ ಸಮಾವೇಶ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಹಾಡುಗಾರರನ್ನ ಕರೆಸಿ ಇಲ್ಲಿಯ ಸ್ಥಳೀಯ ವಿದ್ಯಾರ್ಥಿಗಳು, ಆಸಕ್ತರು, ಬುದ್ಧಿಜೀವಿಗಳು ಇವುಗಳನ್ನೆಲ್ಲ ಸೇರಿಸಿ ಹಾಡುಗಾರಿಕೆಯನ್ನ ಮಾಡಿಸಿ, ಆ ಹಾಡುಗಾರಿಕೆಯನ್ನ 2 ಯೋಜನೆಗಳನ್ನ ಇಟ್ಕೊಂಡಿದೆ ಅಧ್ಯಯನ ಕೇಂದ್ರ. ಒಂದು, ಅವ್ರು ಎಲ್ಲಿ ಹಾಡ್ತಾರ ಅಲ್ಲಿ ಹೋಗಿ ಅವುಗಳನ್ನ ರೆಕಾರ್ಡ್ ಮಾಡ್ಕೊಂಡು ಬಂದು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕು. ಅದರ ಜೊತೆಗೆ ಮುಂದಿನ ಪೀಳಿಗೆ ಈ ಹಾಡುಗಾರಿಕೆಯನ್ನ ವರ್ಗಾಯಿಸಿಕೊಳ್ಳಲಿಕ್ಕೆ, ಅಂದ್ರೆ ಅವುಗಳನ್ನ ಅನುಸರಿಸಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು, ಮತ್ತು ತಾತ್ವಿಕವಾಗಿ ಇದು ಯಾವ ಜಾತಿ, ಮತ, ಪಂಥ, ಲಿಂಗ, ಪ್ರದೇಶ, ಭಾಷೆ ಇವುಗಳ ನಿರ್ಬಂಧಗಳಿಲ್ಲದ ಸ್ವಚ್ಛಂದವಾದ ಸಾಹಿತ್ಯ. ಸಬ ಕೈಕೆ ಹೇ ಈಶ್ವರ ಅಲ್ಲ, ಇದರ ಭೇದ ಯಾರಿಗೆ ತಿಳಿದಿಲ್ಲ. ಒಂದ್ ಸಾಲ್ ಕನ್ನಡ, ಒಂದ್ ಸಾಲ್ ಹಿಂದಿ, ಉರ್ದು, ಇನ್ನೊಂದ್ ಸಾಲ್ ನೀವು ಕೂಡ್ಲೂರು ಬಸಲಿಂಗಪ್ಪನ ಹಾಡನ್ನ ಕೇಳಬೇಕು, ಒಂದ್ ಸಾಲ್ ತೆಲುಗು, ಒಂದ್ ಸಾಲ್ ಕನ್ನಡ, ಒಂದ್ ಸಾಲ್ ಉರ್ದು. ನಿಂಬರಿಗೆ ಮಹಾರಾಜರ ಶಿಷ್ಯರ ತತ್ವಪದಗಳು ನೋಡ್ಬೇಕು ನೀವು. ಒಂದ್ ಸಾಲ್ ಮರಾಠಿ, ಒಂದ್ ಸಾಲ್ ಕನ್ನಡ, ಒಂದ್ ಸಾಲ್ ತೆಲುಗು. ಈ ಭಾಷಾ ಸಾಮರಸ್ಯ ಬೇರೆ ಸಾಹಿತ್ಯ ಪ್ರಕಾರಗಳಲ್ಲಿ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ನನ್ನ ಮಟ್ಟಿಗೆ ಭಾರತೀಯ ಭಾಷೆಗಳಲ್ಲಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ, ಇದು ಭಾರತೀಯ ಭಾಷೆಗಳಲ್ಲಿ ಆಗಿರ್ತಕ್ಕಂಥದ್ದು ಅಂತೇಳಿ. ಸೊ ಇಂಥ ಸಾಹಿತ್ಯದ ರುಚಿಯನ್ನ, ಬದುಕಿನ ಸಾಮರಸ್ಯ ಮತ್ತು ತಾತ್ವಿಕವಾದ ಸ್ಪಷ್ಟತೆಯನ್ನು, ಇವು ಗುರುಪಂಥಗಳು. ಈ ಗುರುಪಂಥಗಳು ಅತ್ಯಂತ ಸ್ವಚ್ಛಂದವಾದವು ಮತ್ತು ಜನ ಬದುಕನ್ನ ಕೇಂದ್ರದಲ್ಲಿ ಇಟ್ಕೊಂಡು ಬಾಳ್ವೆ ಮಾಡಿರ್ತಕ್ಕಂಥವುಗಳು. ಇವುಗಳ ಮಹತ್ವ ನಮ್ಮ ಭಾಗದ ಜನರಿಗೆ ಗೊತ್ತಿಲ್ಲ. ಆದ್ರೆ ಆ ಗುರು ಶಿಷ್ಯ ಪರಂಪರೆ ಅವ್ರಿಗೆ ಗೊತ್ತದ್ರಿ. ಶಿಶು ಮಕ್ಕಳಾಗಿರ್ತಾರ ನೋಡ್ರಿ, ಗುರುಬೋಧ ತೊಗೊಂಡಿರ್ತಾರಲ್ಲ,
ಗುರುಬೋಧ ತೊಗೊಂಡವ್ರಿಗೆ ಗೊತ್ತದ್ರಿ ಇದು. ನಮಗೆ ಶಿಷ್ಟ ಲೋಕಕ್ಕೆ ತೆರ್ಕೊಂಡಿರ್ತಕ್ಕಂಥ ನಮ್ಗಳಿಗೆ ಹೆಚ್ಚು ಗೊತ್ತಿಲ್ಲ ಇದು. ಆ ಗ್ರಾಮೀಣ ಪ್ರದೇಶದಲ್ಲಿ ತತ್ವಪದಕಾರರ ಗದ್ದಿಗೆಯಲ್ಲಿ ಅನುಸಂಧಾನ ಮಾಡುವಂತ ನಮ್ಮ ಭಾಗದಲ್ಲಿ ಯಾವ ಗುರುಕ್ಷೇತ್ರಗಳಲ್ಲಿ ಹೋದ್ರೂ ಕೂಡ ಅಮಾವಾಸ್ಯೆ, ಹುಣ್ಣಿಮೆ, ಜಾತ್ರೆ, ಕಾಂಡ ಇವುಗಳಲ್ಲಿ ಭಜನೆ ಗೋಷ್ಠಿಗಳು ನಡೆದಿರ್ತವೆ. ಅವುಗಳ ಹಾಡುಗಾರಿಕೆ ಮಟ್ಟಗಳಿವೆ, ವಿವಿಧ ಶೈಲಿಗಳಿವೆ. ಭಜನೆ ಒಂದು ಪ್ರಕಾರ ಇಲ್ಲ ನಮ್ಮಲ್ಲಿ. ಪಾರಿಜಾತ ಭಜನೆ ಅದ, ಶಿವ ಭಜನೆ ಅದ, ಡೊಳ್ಳಿನಾಡಿನ ಭಜನೆ ಅದ, ಸೂಫಿ ಭಜನೆ ಅದ. ಹೌದಲ್ಲ, ಎಷ್ಟು ಪ್ರಕಾರಗಳಿವೆ. ಇವೆಲ್ಲವುಗಳನ್ನು ಉಳಿಸಿ ಬೆಳೆಸಿ ಮುಂದಿನ ಜನಾಂಗಕ್ಕೆ ಇವುಗಳ ರುಚಿ ಹತ್ತಿಸ್ಬೇಕನ್ನುವ ಕಾರಣಕ್ಕಾಗಿ ಅಧ್ಯಯನ ಕೇಂದ್ರ ಎಲ್ಲ ಭಾಗಗಳಲ್ಲಿ ಈ ರೀತಿಯಾದಂಥ ಒಂದು ತತ್ವಪದ ಸಮಾವೇಶ ಹಮ್ಮಿಕೊಂಡಿದೆ. ಮುಂದಿನ ತಿಂಗಳ ಮಂಡ್ಯದಲ್ಲಿದೆ. ಜುಲೈ 27, 28 ಮಂಡ್ಯದಲ್ಲಿದೆ. ಈ ಸಲ ಯಾದಗಿರಿ ಭಾಗದಲ್ಲೇ ಮಾಡಬೇಕು ಅಂತೇಳಿ ಹಠ ತೊಟ್ಟಿರೋದು. ಕಲಬುರಗಿಯಲ್ಲಿ ಅದೆಲ್ಲ ಆಗ್ತದೆ. ಯಾದಗಿರಿ ಜಿಲ್ಲಾ ಕೇಂದ್ರ ಇದು ಕೂಡ ಭಾಳ ದೊಡ್ಡ ತತ್ವಪದಕಾರರ ಪ್ರಸ್ಥಭೂಮಿ ಇದು. ಹೌದಲ್ಲಿ ಗುರು ಖಾದ್ರಿ ಪೀರ್ ಇದೇ ರಾಯಚೂರಿನ ಹತ್ತಿರತಕ್ಕಂಥ ಖಾದ್ರಿ ಪೀರ, ತಿಂತಿಣಿ ಮೌನಪ್ಪಯ್ಯ, ಕೊಡೆಕಲ್ಲ ಪರಂಪರೆ, ಮೋಟ್ನಳ್ಳಿ ಹಸನ್ ಸಾಬ್. ಹೌದಲ್ಲಿ ಇಂಥ ದೊಡ್ಡ ತತ್ವಪದಕಾರ ಕೂಡ್ಲೂರು ಬಸಲಿಂಗಪ್ಪನ ಪದಗಳು ಕರ್ನಾಟಕದ ಉದ್ದಕ್ಕೂ ಎಲ್ಲ ಕಡೆ ಹಾಡ್ತಾರೆ. ಆ ಪದಗಳ ಹಾಡದಂಥ ಕನ್ನಡಿಗರೇ ಇಲ್ಲ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಈ ಭಾಗದಲ್ಲಿನೇ ಆಗಬೇಕು ಅಂತಿಕೊಂಡು ಹೇಳಿದಾಗ ಅಧ್ಯಯನ ಕೇಂದ್ರ ಭಾಳ ಮನಸ್ಸಿಟ್ಟು ಅತ್ಯಂತ ಪ್ರೀತಿಯಿಂದ ಇಲ್ಲಿ ಬರ್ತಾ ಇದೆ. ಸೊ 23ನೇ ತಾರೀಕಿಗೆ ಸರ್ಕಾರಿ ಕಾಲೇಜ ಮತ್ತು ಸಾಹಿತ್ಯ ಪರಿಷತ್ತು ಮುಂದೆ ಬಂದು ಇದರ ಹೆಗಲಿಗೆ ಕೊಟ್ಟಿವೆ. ಅವರು ಈ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಅವತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಒಂದು 8 ತಂಡಗಳು ಬರ್ತವೆ. ಬೆಳಗ್ಗೆ 10 ಗಂಟೆಗೆ ಒಂದು ಸಾಂಕೇತಿಕವಾದ ಉದ್ಘಾಟನೆ ಇರ್ತದೆ. ಉದ್ಘಾಟನೆ ಭಾಳ ಮುಖ್ಯವಾದದ್ದಲ್ಲ, ಸಾಂಕೇತಿಕವಾದ ಉದ್ಘಾಟನೆ. ಮುಖ್ಯವಾದದ್ದು ಹಾಡುಗಾರಿಕೆ. ಅವರು ಹೇಳುವ ಪದಗಳ ಮಹತ್ವ, ಅರ್ಥ ಯಾರಾದರೂ ಸಾಧ್ಯವಾದವರು ಬಿಡಿಸಲಿಕ್ಕೆ ಸಾಧ್ಯ ಇದ್ದರೆ ಅದನ್ನು ಬಿಡಿಸಿ ಸಾಯಂಕಾಲದವರೆಗೂ ಕೂಡ ಪದಗಳಿರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಪ್ರಚಾರ ಪ್ರಸಾರ ಕೊಟ್ಟು ಆ ಭಜನಾಸಕ್ತರು ಅಂದರೆ ಕುತೂಹಲಕ್ಕಾಗಿ ಆದರೂ ಬಂದು ಕುಂತು ಅದನ್ನು ಕೇಳಿ ಅವುಗಳ ಮಹತ್ವ ಅರ್ಥಕೊಂಡು ಮುಂದಿನ ಪೀಳಿಗೆ ಕೂಡ ಅವುಗಳನ್ನ ಎತ್ತಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಬೇಕು. ಅದಕ್ಕೆ ತಾವು ಮಾಧ್ಯಮದ ಮಿತ್ರರು, ಅದು ವಿದ್ಯುನ್ಮಾನ ಇರ್ಬೋದು ಮತ್ತು ಪ್ರಿಂಟ್ ಮಾಧ್ಯಮ ಇರ್ಬೋದು, ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮಾಧ್ಯಮ, ಎರಡೂ ಮಾಧ್ಯಮದ ಬಾಂಧವರು ಇದಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು ಈ ಭಾಗದ ಜನ ಆಸಕ್ತಿಯಿಂದ ಕೇಳಿ ಅದರ ಬಗ್ಗೆ ಅಭಿರುಚಿ ಮೂಡಿಸಿಕೊಳ್ಳುವಂತ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ.